ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀ ವ್ಲಾಗ್ಸ್ ಬಿ. ಇವತ್ತು ಏನಪ್ಪ ಅಂತ ನೋಡ್ತಾ ಇದ್ದೀರಾ, ಇವತ್ತು ನಾನು ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ ನನ್ನ ಫ್ರೆಂಡ್ ಮದುವೆಗೆ. ಇಲ್ಲಿ ನನಗೆ ಆಗ್ತಾ ಇರೋರು ವಿದ್ಯಾ ಅಂತ ನನ್ನ ಫ್ರೆಂಡ್. ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಮೆಹಂದಿ, ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಅವರು ಮೆಹಂದಿ ಆ್ಯಂಡ್ ಮೇಕಪ್ ಕೂಡ ಕಲ್ತಿದ್ದಾರೆ, ಕ್ಲಾಸಸ್ ಕೂಡ ಅಟೆಂಡ್ ಮಾಡಿದ್ದಾರೆ. ಅವ್ರಿಗೆ ಇದರಲ್ಲಂತೂ ತುಂಬಾ ಇಂಟ್ರೆಸ್ಟ್ ಇದೆ. ಯಾರೇ ಆಗಿರಲಿ, ಯಾರು ಮೆಹಂದಿ ಹಾಕ್ತಾರೋ ಅವ್ರು ತುಂಬಾ ಸ್ಟ್ರಗಲ್ ಮಾಡ್ತಾರೆ. ಈವನ್ ನಾನು ಕೂಡ ಹಾಕಿದ್ದೀನಿ. ಸಮ್ಟೈಮ್ಸ್ ನಾನು ಕೂಡ ಇದರಲ್ಲಿ ನಾನು ಪಾಕೆಟ್ ಮನಿ ಮಾಡ್ಕೊತಾ ಇದ್ದೆ ಇನ್ ಕಾಲೇಜ್ ಡೇಸಲ್ಲಿ. ಇದು ಹಾಕ್ಬೇಕಾದ್ರೆ ಅಂತಂದು ತುಂಬಾ ಬೆನ್ನು, ಕೈ ಆ್ಯಂಡ್ ಸೊಂಟ ಎಲ್ಲ ನೋವು ಬರುತ್ತೆ. ಸಮ್ಟೈಮ್ಸ್ ನಾವು ಯಾರಿಗೆ ಹಾಕ್ತಾ ಇರ್ತೀವಿ ಅವ್ರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದ್ದರೂ ಕೂಡ ನಮಗೆ ಇರಿಟೇಟ್ ಅನ್ನಿಸ್ತಾ ಇರುತ್ತೆ, ನಮಗೆ ಹೆಂಗಪ್ಪ ಬರುತ್ತೆ ಅಂತ ಟೆನ್ಷನ್ ಆಗ್ತಾ ಇರುತ್ತೆ. ಕೆಲವು ಸಲ ಏನಾಗ್ಬಿಡುತ್ತೆ ಅಂತ ಅಂದರೆ, ನಾವು ಮೆಹಂದಿ ಹಾಕ್ತಾ ಇರ್ತೀವಿ ಬ್ರೈಡ್ಗಳಿಗೆ ಅವ್ರು ನಾನ್ ಬ್ರೈಡಲ್ಗಳಿಗೆ, ಸುಮ್ಮನೆ ಇರಲ್ಲ ಈ ಆಂಟಿದಿರು. ಯಾರು ಬಂದುಬಿಟ್ಟು ಏನು ತುಂಬ ಲೇಟಾಗಿ ಆಗ್ತಾಯಿದ್ದೀರಾ ಅಂತ ಕೇಳಿಬಿಡ್ತಾರೆ. ಅವಾಗ ಇದ್ದಿದ್ದು ಟೆನ್ಷನ್ ಆಗಿಬಿಡುತ್ತೆ ಮತ್ತು ಬೇಜಾರು ಕೂಡ ಆಗಿಬಿಡುತ್ತೆ. ಈ ಥರ ಎಲ್ಲ ಆಗ್ತಾನೇ ಇರುತ್ತೆ. ನಾವು ಬೇರೆಯವ್ರಿಗೆ ಹಾಕೋಕ್ಕೆ ಹೋದಾಗ ಬ್ರೈಡ್ ಅವ್ರು ನಾನ್ ಬ್ರೈಡ್ಸ್ ಒಬ್ಬರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಕೆಲವರು ಏನಪ್ಪ ಇದು ಇಷ್ಟು ಸ್ಲೋ ಆಗಿ ಆಗ್ತಾಯಿದ್ದಾರೆ ಅಂತ ಎಲ್ಲ ಮಾತಾಡ್ತಾರೆ. ಆವಾಗ ನಮಗೆ ಟೆನ್ಷನ್ ಆಗುತ್ತೆ ಆ್ಯಂಡ್ ಕಾನ್ಸಂಟ್ರೇಟ್ ಕೂಡ ಹಾಳಾಗ್ತಾ ಇರುತ್ತೆ. ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬಟ್ ಮೆಹಂದಿ ಅಂದರೆ ಎಲ್ಲ ಹುಡುಗಿರ್ಗೂ ಆಸೆ, ಒಂಥರ ಖುಷಿ. ಹಾಕಿಸ್ಕೊಂಡ ಮೇಲೆ ಆ ಕಲರ್ ಬರೋದು, ಅವ್ರ ಪಾರ್ಟ್ನರ್ಸ್, ಅವ್ರ ಹಸ್ಬೆಂಡ್ಸ್ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅವ್ರ ಮೇಲೆ ಅಂತ ಈ ಕಲರ್ ಮೇಲೆ ಟೆಸ್ಟ್ ಮಾಡ್ತಾರೆ. ಅದೊಂಥರನೂ ಖುಷಿ ಇರುತ್ತೆ. ಆ್ಯಂಡ್ ಇದು ಟ್ರೆಡಿಷ್ನಲ್ ಕೂಡ, ಮೆಹಂದಿ ಹಾಕ್ಸ್ಕೊಳೋದು ಮದುವೆಗೆ ಅವ್ರ ಫಂಕ್ಷನ್ ಹಬ್ಬಗಳಿಗೆ ಹೆಣ್ಮಕ್ಳು ಮೆಹಂದಿ ಹಾಕ್ಸ್ಕೊಳೋದೇ ಒಂಥರ ಖುಷಿ. ಅದರಲ್ಲೂ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ. ಬಟ್ ನಮಗೆ ಹಾಕೋಕ್ಕೆ ಇಷ್ಟನೇ, ಬಟ್ ಅವರು ಅಳಿಸ್ಕೊಂಡು ಡ್ರೆಸ್ಗೆಲ್ಲ ಮಾಡ್ಕೊಂಡು ಬಿಡ್ತಾರೆ ಅನ್ನೋದೊಂದು ಭಯ ಇರುತ್ತೆ ಅವ್ರ ಪೇರೆಂಟ್ಸ್ಗಳಿಗೆ. ಮೆಹಂದಿ ಹಾಕೋದು ತುಂಬಾ ಕಷ್ಟ, ಬಟ್ ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅದು ತುಂಬಾ ಈಸಿ, ಅವರಿಗಂತೂ ಈಸಿ ಅನಿಸುತ್ತೆ. ಬಟ್ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾರಿಗೆ ಬರೋಲ್ವೋ, ಅಂದರೆ ಈಗ ನನಗೆ ಆಸೆ ಇರುತ್ತೆ ಬಟ್ ನನಗೆ ಬರೋಲ್ಲ, ನಾನು ಕಲಿಬೇಕು, ಆ ಥರ ಇದ್ದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ಪ್ರಾಕ್ಟೀಸ್ ಮಾಡಿ 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 ಇರಬೇಕು. ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಕಲಿಬೇಕಾದ್ರೆ ಯಾರ ಕೈ ಸಿಗುತ್ತೋ ಅವ್ರ ಕೈಗೆ ಎಲ್ಲರಿಗೂ ಬಿಡಿಸಿದ್ದೀನಿ. ಪಾಪ ಅವ್ರು ಸುಮ್ಮನೆ ಬಿಡಿಸ್ಕೊತಾ ಇದ್ರು, ಅವ್ರಿಗೆ ಇಷ್ಟ ಇರ್ತಿತ್ತು. ಬಟ್ ನನಗೆ ಗೊತ್ತು ನಾನು ಚೆನ್ನಾಗಿ ಬರ್ತಾ ಇರಲಿಲ್ಲ ಅಂತ. ಬಟ್ ಅವ್ರು ಹಾಕಿಸ್ಕೊಂಡವರು ಇಲ್ಲ ಚೆನ್ನಾಗಿದೆ ಅಂತ ಸಪೋರ್ಟಿವ್ ಆಗಿ ಇದ್ದರು. ಸೊ ಅದಕ್ಕೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕೂಡ ಮೆಹಂದಿ ಹಾಕಿ ನಾನೊಂದು ವ್ಲಾಗ್ ಬಿಡ್ತೀನಿ, ನೋಡಿ ಹೆಂಗಿರುತ್ತೆ ಅಂತ. ಬಟ್ ಇಷ್ಟು ಪರ್ಫೆಕ್ಟಾಗಿ ನನಗೆ ಬಿಡೋಕ್ಕೆ ಬರಲ್ಲ, ನನ್ನ ವೇನಲ್ಲಿ ಬಿಡ್ತೀನಿ. ಬಟ್ ಇವರಂತೂ ವಿದ್ಯಾ ಅಂತ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ನನಗೆ ನಮ್ಮ ಮಮ್ಮಿ ಆ್ಯಂಡ್ ಕೊಲೀಗ್ಸ್ ಮತ್ತು ನಮ್ಮ ಮನೆಗೆ ಹೋದರೂ ಕೂಡ ತುಂಬ ಅಕ್ಕಪಕ್ಕದವ್ರು ಎಲ್ಲರೂ ಕೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ವಿದ್ಯಾ. ಫಾರ್ ದ ಫಸ್ಟ್ ಟೈಮ್ ನಾನು 2 ಕೈಗೂ ಇಷ್ಟು ಚೆನ್ನಾಗಿ ಒಬ್ರ ಹತ್ರ ಮೆಹಂದಿ ಹಾಕ್ಸ್ಕೊಂಡಿರೋದು. ಇಷ್ಟು ದಿವಸ ವೆಯ್ಟ್ ಮಾಡಿರೋದಕ್ಕೂ ಅದು ಸಾರ್ಥಕ ಅಂತ ಅನಿಸುತ್ತೆ, ಯಾಕಂದರೆ ಇಷ್ಟು ಚೆನ್ನಾಗಿ ಹಾಕ್ಸ್ಕೊಂಡಿದ್ದೀನಿ ಅಂತ. ನನ್ನದೊಂದು ಸಜೆಷನ್ ಅಂತ ಅಂದರೆ, ಯಾರು ನಿಮಗೆ ಮೆಹಂದಿ ಹಾಕ್ತಾ ಇರ್ತಾರೆ ಅಲ್ವಾ, ಅವ್ರ ಪಾಡಿಗೆ ಅವ್ರನ್ನ ಮೆಹಂದಿ ಹಾಕಕ್ಕೆ ಬಿಡಿ. ಎಲ್ಲರೂ ಬಂದುಬಿಟ್ಟು ಸ್ಲೋ ಆಯಿತು, ಅದು ಚೆನ್ನಾಗಿಲ್ಲ, ಹಿಂಗೆ ಚೆನ್ನಾಗಿಲ್ಲ ಅಂತ ಹೇಳಬೇಡಿ. ಫಸ್ಟೇನೇ ನೀವು ನೋಡಬೇಕಾದ್ರೆ ಅವ್ರು ಬಿಡಿಸಿರೋದನ್ನ ಫಸ್ಟೇ ಫೋಟೋ ತೊಗೊಂಡು ನೋಡ್ಕೊಂಡು ಬಿಡಿ. ಹಂಗಿತ್ತು ಅಂದಮೇಲೆ ನಿಮಗೆ ಓಕೆ ಆಯಿತು ಅಂದಮೇಲೆ ಅವ್ರ ಮೇಲೆ ಟ್ರಸ್ಟ್ ಇಡಿ. ಸೊ ಅವ್ರು ಹಾಕೇ ಹಾಕ್ತಾರೆ. ಅದನ್ನು ಬಿಟ್ಟು ಹಂಗೆ ಬಂದಿದೆ ಹಿಂಗೆ ಬಂದಿದೆ ಅಂತ ಮಿಡಲಲ್ಲಿ ಡಿಸ್ಟರ್ಬ್ ಮಾಡಬೇಡಿ ಯಾರಿಗೆ ಆಗಲಿ. ಟ್ರಸ್ಟ್ ದ ಪ್ರೋಸೆಸ್ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಹೀಗೆ ನನ್ನ ವೀಡಿಯೋಸ್ ಬೇಕು ಅಂತ ಅಂದರೆ ಪ್ಲೀಸ್ ಫಾಲೋ ಮಾಡಿ. ಇದು ನನ್ನ ಹೊಸ ಚಾನಲ್, ಪ್ಲೀಸ್ ಸಪೋರ್ಟ್ ಮಾಡಿ. ಹೋಗೋಕ್ಕೂ ಮುಂಚೆ ಒಂದು ಮಾತು, ಕಲರ್ ಬರಲಿಲ್ಲ ಅಂದರೆ ನೀವು ಪಾರ್ಟ್ನರ್ಸ್ ಅಂತೂ ಬಿಡಬೇಡಿ, ಕಲರ್ ಬರೋ ತನಕ ಕೂರಿಸ್ಕೊಳ್ಳಿ. ಓಕೆ, ಬಾಯ್.